ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ರಾಜ್ಯ ರಾಜಕಾರಣದಲ್ಲಿ ಈಗ ಮಹತ್ವದ ಟ್ವಿಸ್ಟ್ ಸಿಕ್ಕಿದೆ. 20 ಶಾಸಕರ ರಾಜೀನಾಮೆ ಏಕಾಏಕಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ? ಸಿಎಂ ಸಿದ್ದರಾಮಯ್ಯ ಅವರು ಈಗ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕೆ ಉರುಳಿಸಿರುವಂತಹ ಅತಿದೊಡ್ಡ ಅಸ್ತ್ರ ಯಾವುದು ಮತ್ತು ಇದು ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಮತ್ತು ರಾಜ್ಯ ರಾಜಕಾರಣದಲ್ಲಿ ಏನಾಗಬಹುದು ಅನ್ನೋದರ ಒಂದಷ್ಟು ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೀವು ಗಮನಿಸ್ತಾ ಇರಬಹುದು. ಡಿ.ಕೆ. ಸುರೇಶ್ ಅವರು ಯಾವ ರೀತಿಯಾಗಿರುವಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಆನಂತರ ಶಿವಗಂಗಾ ಬಸವರಾಜು ಅವರು ಯಾವ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಆನಂತರ ಡಿ.ಕೆ. ಬಣದ ಶಾಸಕರು ಯಾವ ರೀತಿಯಾಗಿರುವಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದು ನಿಮಗೂ ಕೂಡ ಚೆನ್ನಾಗಿಯೇ ಗೊತ್ತು. ಇದರ ಬೆನ್ನಲ್ಲೇ ಹೈಕಮಾಂಡ್ನಿಂದ ಕಾಂಗ್ರೆಸ್ಗೆ ಅಂದರೆ ರಾಜ್ಯ ಕಾಂಗ್ರೆಸ್ಗೆ ಬಹಳ ಇಂಪಾರ್ಟೆಂಟ್ ಮೆಸೇಜ್ ಒಂದು ಬಂದಿದೆ. ಆ ಇಂಪಾರ್ಟೆಂಟ್ ಮೆಸೇಜ್ ಏನು ಅಂದರೆ, ಬಜೆಟ್ ಅಧಿವೇಶನದ ನಂತರ ಕುರ್ಚಿ ಬದಲಾವಣೆಯ ಡೇಟ್ ಫಿಕ್ಸ್ ಆಗಿದೆ, ಸಿದ್ದರಾಮಯ್ಯ ಅವರು ಇದಕ್ಕೆ ಒಪ್ಪಿಕೊಳ್ಳಬೇಕು ಅನ್ನುವಂತಹ ಮೆಸೇಜ್ ಬರ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಅವರು ಹೊಸ ಆಟವನ್ನು ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಶುರು ಮಾಡಿರುವಂತಹ ಹೊಸ ಆಟ ಏನು ಅಂದರೆ, ಅದುವೇ ಜಾತಿ ಕಾರ್ಡನ್ನು ಸಿದ್ದರಾಮಯ್ಯ ಅವರು ಪ್ಲೇ ಮಾಡ್ತಾ ಇದ್ದಾರೆ. ಗೆಳೆಯರೆ, ಸಿದ್ದರಾಮಯ್ಯ ಅವರ ಪೋಸ್ಟ್ಗಳನ್ನು ನೀವು ಗಮನಿಸಬಹುದು. ನಿನ್ನೆ ಸಿದ್ದರಾಮಯ್ಯ ಅವರು ಸತತವಾಗಿ 3 ರಿಂದ 4 ಪೋಸ್ಟ್ಗಳನ್ನು ಹಂಚಿಕೊಳ್ತಾರೆ. ಅದರಲ್ಲಿ ಪ್ರಮುಖವಾಗಿರುವಂತಹ ಪೋಸ್ಟ್ ಏನು ಅಂದರೆ, ನೇರವಾಗಿಯೇ ಅದು ಡಿ.ಕೆ. ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡುವ ಹಾಗಿತ್ತು. ಏನು ಆ ಪೋಸ್ಟ್ ಅಂದರೆ, ಕುರಿ ಕಾಯ್ತಾ ಇದ್ದವ ಒಬ್ಬವನು ಈಗ ಮುಖ್ಯಮಂತ್ರಿ ಆಗಿರೋದು ಕೆಲವರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ, ಹಾಗಾಗಿಯೇ ನನ್ನ ವಿರುದ್ಧ ಪಿತೂರಿಗಳು ಇದೆಲ್ಲವೂ ಆಗ್ತಾ ಇದೆ, ನಾನು ಇದ್ಯಾವುದಕ್ಕೂ ಕೂಡ ಬಗ್ಗೋದಿಲ್ಲ ಅನ್ನುವ ಅರ್ಥದಲ್ಲಿ ಸಿದ್ದರಾಮಯ್ಯ ಅವರು ಒಂದು ಪೋಸ್ಟನ್ನು ಹಂಚಿಕೊಳ್ತಾರೆ. ಅದರ ಬೆನ್ನಲ್ಲೇ ಎಚ್.ಸಿ. ಮಹದೇವಪ್ಪನವರು ಸಿದ್ದರಾಮಯ್ಯ ಅವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು, ಒಂದು ವೇಳೆ ರಾಜ್ಯದಲ್ಲಿ ಏನಾದರೂ ಸಿಎಂ ಬದಲಾವಣೆ ಆಗಲೇಬೇಕು ಅಂತ ಇದ್ದರೆ ಆಗ ನೀವು ಅದನ್ನು ದಲಿತರಿಗೆ ಚಾನ್ಸನ್ನು ಕೊಡಿ. JDS ಅಧಿಕಾರಕ್ಕೆ ಬಂದರೆ ಒಕ್ಕಲಿಗರಿಗೆ ಚಾನ್ಸ್ ಸಿಕ್ಕೇ ಸಿಗುತ್ತೆ. ಆಲ್ರೆಡಿ ಒಕ್ಕಲಿಗರು ಸಿಎಂ ಸ್ಥಾನದಲ್ಲಿ ಕುಳಿತಿದ್ದಾರೆ, ಆದರೆ ದಲಿತರು ಯಾರೂ ಕೂಡ ಸಿಎಂ ಕುರ್ಚಿಯ ಮೇಲೆ ಕುಳಿತಿಲ್ಲ. ಹಾಗಾಗಿ ರಾಜ್ಯದಲ್ಲಿ ಮೊದಲನೇ ದಲಿತ ಸಿಎಂ ಅನ್ನು ಆಯ್ಕೆ ಮಾಡಿ ಅಂತ ತಮ್ಮ ಅಹಿಂದ ವೋಟ್ ಬ್ಯಾಂಕ್ ಏನಿದೆಯಲ್ಲ, ತಮ್ಮ ಅಹಿಂದ ಅಸ್ತ್ರ ಏನಿದೆಯಲ್ಲ ಅದನ್ನು ಪ್ರಯೋಗಿಸಿದ್ದಾರೆ. ಇದರ ಬೆನ್ನಲ್ಲೇ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಏನು ಅಂದರೆ, ಈಗ ಎಚ್.ಸಿ. ಮಹದೇವಪ್ಪನವರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರನ್ನು ಒಳಗೊಂಡಂತಹ ನಿಯೋಗ ಈಗ ದೆಹಲಿಗೆ ಸಡನ್ ಆಗಿ ಎಂಟ್ರಿ ಕೊಟ್ಟಿದೆ. ಅದು ಕೂಡ ಎಂತಹ ಸಂದರ್ಭದಲ್ಲಿ ಅನ್ನೋದನ್ನು ನೀವು ಗಮನಿಸಬೇಕು. ಸತೀಶ್ ಜಾರಕಿಹೊಳಿ ಅವರ ಜೊತೆ ಹೋದವರೆಲ್ಲರೂ ಕೂಡ ಅಹಿಂದ ವರ್ಗಕ್ಕೆ ಸೇರಿದಂಥ ನಾಯಕರೇ ಹೋಗಿದ್ದಾರೆ. ಎಚ್.ಸಿ. ಮಹದೇವಪ್ಪನವರು ಹೋಗಿದ್ದಾರೆ, KN ರಾಜಣ್ಣ ಅವರು ಹೋಗಿದ್ದಾರೆ, ಈಶ್ವರಪ್ಪ ಹೋಗಿದ್ದಾರೆ. ಹೀಗೆ ಅಹಿಂದ ವರ್ಗಕ್ಕೆ ಸೇರಿದಂತಹ ನಾಯಕರೆಲ್ಲ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಏನು ಅಂದರೆ, ಒಂದು ತಮ್ಮ ಹಕ್ಕೊತ್ತಾಯ ಮಾಡೋದಕ್ಕೆ ಮುಂದಾಗಿದ್ದಾರೆ. ನೀವು ಸಿಎಂ ಬದಲಾವಣೆ ಮಾಡಬೇಡಿ, ಮಾಡಲೇಬೇಕು ಅಂತ ಇದ್ದರೆ ಅದನ್ನು ನೀವು ದಲಿತರಿಗೆ ಅವಕಾಶವನ್ನು ಕೊಡಿ ಅಂತ. ಈಗ ಸಿದ್ದರಾಮಯ್ಯ ಬಣಕ್ಕೆ ಏನಿರೋದು, ಡಿ.ಕೆ. ಶಿವಕುಮಾರ್ ಸಿಎಂ ಆಗಬಾರದು ಅಂತ ಇರೋದು. ಸೊ ಹಾಗಾಗಿಯೇ ಈ ಅಸ್ತ್ರವನ್ನು ಈಗ ಪ್ರಯೋಗಿಸಿದ್ದಾರೆ, ಅದು ಕೂಡ ಸತೀಶ್ ಜಾರಕಿಹೊಳಿ ಅವರ ಮೂಲಕವಾಗಿ. ಸತೀಶ್ ಜಾರಕಿಹೊಳಿ ಅವರು ಇಷ್ಟು ದಿನ ಸೈಲೆಂಟ್ ಆಗಿಯೇ ಇದ್ದರು. ರಾಜ್ಯದಲ್ಲಿ ಆಗ್ತಾ ಇರುವಂತಹ ಯಾವ ಬದಲಾವಣೆ ಅಥವಾ ಯಾವ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಮಾತನಾಡ್ತಾ ಇರಲಿಲ್ಲ. ಏನು ಕೇಳಿದ್ರು ಅವರು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಇದ್ರು. ಆದರೆ ಇದ್ದಕ್ಕಿದ್ದ ಹಾಗೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ತೆರಳಿರೋದಿದೆಯಲ್ಲ, ಅದು ಬಹಳ ಕುತೂಹಲ ಮೂಡಿಸಿದೆ. ಅದು ಕೂಡ ಕಾಂಗ್ರೆಸ್ ಹೈಕಮಾಂಡ್ನಿಂದ ಮೆಸೇಜ್ ಬಂದ ತಕ್ಷಣವೇ. ಇದರ ನಡುವೆ ಗೆಳೆಯರೆ, ಇಲ್ಲಿ ಏನಾಗ್ತಾ ಇದೆ ಅಂದರೆ, ದಾವಣಗೆರೆಯಲ್ಲಿ ಮತ್ತೊಂದು ಸುತ್ತಿನ ಜಟಾಪಟಿ ಎದುರಾಗ್ತಾ ಇದೆ. ಏನು ಅಂದರೆ, SS ಮಲ್ಲಿಕಾರ್ಜುನ ವರ್ಸಸ್ ಜಮೀರ್ ಅಹಮದ್ ಖಾನ್ ಅನ್ನುವಂತಹ ವಿಚಾರವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಾ ಇದೆ. SS ಮಲ್ಲಿಕಾರ್ಜುನ ಅವರು ರಾಜೀನಾಮೆಯನ್ನು ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಅಷ್ಟರ ಮಟ್ಟಿಗೆ ಅಲ್ಲಿ ಹತ್ತಿ ಉರಿತಾ ಇದೆ. ಅದರ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ವಿಚಾರ ಈಗ ಬಹಳ ಮುನ್ನೆಲೆಗೆ ಬಂದಿದೆ. ಇದರ ಜೊತೆಗೆ ಗೆಳೆಯರೆ, ಈಗ ಆಗ್ತಾ ಇರುವಂತಹ ಮತ್ತೊಂದು ಪ್ರಮುಖ ಬೆಳವಣಿಗೆ ಏನು ಅಂದರೆ, 20
ಶಾಸಕರ ರಾಜೀನಾಮೆಯ ಬಾಂಬನ್ನು ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂನಿಂದ ಸಿಡಿಸಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗ ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂನಲ್ಲಿದ್ದಾರೆ. ಅಲ್ಲಿ ಪ್ರಿಯಾಂಕಾ ವಾದ್ರಾ ಅವರ ಜೊತೆಗೆ ಅವರು ಈ ಚುನಾವಣಾ ವಿಚಾರವಾಗಿ ಅಲ್ಲಿನ ಚುನಾವಣೆಯ ಪ್ರಚಾರದ ವಿಚಾರವಾಗಿ ಅಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಕಾಮಾಖ್ಯ ದೇವಿಯ ದರ್ಶನವನ್ನು ಪಡೆದರು. ಕಾಮಾಖ್ಯ ದೇವಿಯ ದರ್ಶನವನ್ನು ಪಡೆದ ನಂತರ ಡಿ ಕೆ ಶಿವಕುಮಾರ್ ಅವರು ಒಂದು ಪೋಸ್ಟನ್ನು ಮಾಡ್ತಾರೆ. ಏನು ಆ ಪೋಸ್ಟ್ ಅಂದರೆ ವಿಶೇಷವಾಗಿ ಪ್ರಾರ್ಥನೆ ಮಾಡಿದೆ ಅಂತ ಒಂದು ಪೋಸ್ಟನ್ನು ಮಾಡ್ತಾರೆ. ಅದು ಕೂಡ ಈ ಅರ್ಥ ಆಗಲಿ, ಯಾರಿಗೆ ಅರ್ಥ ಆಗಬೇಕು ಅವರಿಗೆ ಅರ್ಥ ಆಗಲಿ ಅನ್ನುವ ಅರ್ಥದಲ್ಲಿ ಅವರು ಪೋಸ್ಟನ್ನು ಮಾಡ್ತಾರೆ. ಆ ನಂತರ ಆ ಒಂದು ಭೇಟಿ ಏನಾಗ್ತಾ ಇತ್ತಲ್ಲ, ಈ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಿಯಾಂಕಾ ವಾದ್ರಾ ಅವರಿಗೆ ನೇರವಾಗಿರುವಂತಹ ಮೆಸೇಜನ್ನು ಕೊಟ್ಟಿದ್ದಾರೆ. ಏನು ಅಂದರೆ ಈ ಒಂದು ಬಜೆಟ್ ಅಧಿವೇಶನ ಮುಗಿದ ನಂತರ, ಬಜೆಟ್ ಅಧಿವೇಶನ ಮುಗಿಯೋದರ ಒಳಗಾಗಿ ಡೇಟ್ ಫಿಕ್ಸ್ ಆಗಬೇಕು. ಬಜೆಟ್ ಅಧಿವೇಶನ ಮುಗಿದ ನಂತರ ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಟು ಕೆಳಗಡೆ ಇಳಿಬೇಕು. ಇಲ್ಲದಿದ್ದರೆ 20 ಶಾಸಕರು ರಾಜೀನಾಮೆ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಈಗಲೇ ಹೇಳಿದ್ದೀನಿ, ಆ ನಂತರ ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಮೇಲೆ ಬರಬೇಡಿ, 20 ಶಾಸಕರು ರಾಜೀನಾಮೆ ಕೊಡ್ತಾರೆ ಅಂತ ನೇರವಾಗಿಯೇ ಹೇಳಿದ್ದಾರೆ. ಈ ಬೆಳವಣಿಗೆ ಯಾವಾಗಾಗಿದೆ ಅಂತ ನೀವು ಗಮನಿಸಿ. ಏನೋ ಈ 11 ಜನ ಶಾಸಕರು ಫಾರಿನ್ನಿಗೆ ಹೋದ್ರಲ್ಲ, ಮೊದಲು 35 ಜನ ಶಾಸಕರ ಅಂತ ಹೇಳ್ತಾ ಇದ್ರು. ಆನಂತರ ಯಾವಾಗ ಹೈಕಮಾಂಡ್ನಿಂದ ಅಂಕುಶ ಬಿತ್ತು ಅದೆಲ್ಲವೂ ಆಗಾದ ಮೇಲೆ ಕೇವಲ 11 ಜನ ಫಾರಿನ್ಗೆ ಹೋದರು. ಅದು ಒಂಥರ ಫ್ಲಾಪ್ ಶೋ ಆಯಿತು. ಅದಾದ ಬಳಿಕ ಈಗ ಡಿ ಕೆ ಶಿವಕುಮಾರ್ ಅವರು ಈ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಾರ್ತ್ ಗೋವಾದಲ್ಲಿ ಈಗ ಆಲ್ರೆಡಿ ರೆಸಾರ್ಟ್ಗಳು ಬುಕ್ ಆಗಿರೋದು, 50 ರೂಮ್ಗಳು ಬುಕ್ ಆಗಿದೆ ಅನ್ನುವಂತಹ ಸ್ಫೋಟಕ ಮಾಹಿತಿಯೂ ಕೂಡ ಬಂತು. ಇದರೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಒಂದು ಟ್ರೈಲರ್ ಅನ್ನುವ ಹಾಗೆ ಮೊದಲು 20 ಜನ ಶಾಸಕರ ರಾಜೀನಾಮೆಯನ್ನು ಕೊಡಿಸಿ ಮತ್ತೊಂದು ಕಡೆಯಿಂದ ತಾವು ಬೇರೆಯದ್ದೇ ರೀತಿಯಲ್ಲಿ ಅಖಾಡಕ್ಕೆ ಇಳಿಯುವಂತಹ ಪ್ಲಾನನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಗೆಳೆಯರೆ, ಈಗ ರಾಜ್ಯ ಸರ್ಕಾರ ಯಾವ ರೀತಿಯಾಗಿದೆ ಅಂದರೆ ಒಂದು ರೀತಿಯಾಗಿ ಅಡಕೋತಿನಲ್ಲಿ ಅಡಕೆ ಸಿಕ್ಕಿ ಹಾಕಿಕೊಂಡಂತಾಗಿದೆ. ಹೈಕಮಾಂಡ್ ಪರಿಸ್ಥಿತಿಯೂ ಕೂಡ ಅದೇ ತರಹ ಆಗಿದೆ. ಏನೋ ಒಂದು ಹೇಳಿಬಿಡಲಿ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಕಂಟಿನ್ಯೂ ಮಾಡಿಬಿಡಲಿ, ಆನಂತರ ನಮ್ಮ ಹಾದಿ ನಮಗೆ ಅಂತ ಇದ್ದಾರೆ. ಆ ನಂತರ ಈ ಕಡೆ ಸಿದ್ದರಾಮಯ್ಯ ಬಣದವರು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಅವ್ರು ಕಾಯ್ತಾ ಇದ್ದಾರೆ. ಹೈಕಮಾಂಡ್ ಕೂಡ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಒಂದು ಗೊಂದಲದಲ್ಲಿ ಈಗ ನಿಂತಿದೆ. ಒಂದು ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಅನ್ನುವಂತಹ ಒಂದು ಗಟ್ಟಿ ನಿಲುವಿಗೆ ಹೈಕಮಾಂಡ್ ಬಂದಿತ್ತು. ಆದರೆ ಈಗ ಸಿದ್ದರಾಮಯ್ಯ ಅವರು ಉರುಳಿಸಿರುವಂತಹ ಈ ದಾಳ ಇದೆಯಲ್ಲ, ಅದು ಪಕ್ಕದ ಕೇರಳ ಎಲೆಕ್ಷನ್ಗೂ ಕೂಡ ಬಹಳ ದೊಡ್ಡ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿಯೇ ಹೈಕಮಾಂಡ್ ಕೇರಳ ಎಲೆಕ್ಷನ್ ಮುಗಿಯೋವರೆಗೂ ಕಾಯಿರಿ ಅಂತ ಹೇಳುತ್ತಾ ಏನು ಮಾಡುತ್ತೆ ಗೊತ್ತಿಲ್ಲ ಗೆಳೆಯರೆ. ಸದ್ಯಕ್ಕೆ ಬಂದಿರುವಂತಹ ನ್ಯೂಸ್ ಮತ್ತು ಮೆಸೇಜ್ ಏನು ಅಂದರೆ, ಈ ಒಂದು ಬಜೆಟ್ ಅಧಿವೇಶನದ ನಂತರ ರಾಜ್ಯದಲ್ಲಿ ದೊಡ್ಡ ಬೆಳವಣಿಗೆ ಆಗೋದಂತೂ ಖಚಿತ. ಈಗ ಒಬ್ಬೊಬ್ಬರು ಅಧಿಕಾರಕ್ಕಾಗಿ ಯಾವ ಲೆವೆಲ್ ಕಿತ್ತಾಡ್ತಾ ಇದ್ದಾರೆ, ಆದರೆ ರಾಜ್ಯದಲ್ಲಿ ಅವ್ಯವಸ್ಥೆ ಯಾವ ತರಹ ಆಗಿದೆ ಅನ್ನೋದು ಯಾರಿಗೂ ಕೂಡ ಕಾಣಿಸ್ತಾ ಇಲ್ಲ. ಒಂದು ಕಡೆಯಿಂದ ಎಲ್ಲ ಕಡೆ MRI ಸ್ಕ್ಯಾನ್ ಬಂದಾಗಿದೆ, ಮತ್ತೊಂದು ಕಡೆ ಸಾರಿಗೆ ಇಲಾಖೆಯಲ್ಲಿ ಅವ್ಯವಸ್ಥೆ, ಬಸ್ಗಳು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ, ಆನಂತರ KSRTC ನೌಕರರಿಗೆ ಸಂಬಳ ಕೊಡ್ತಾ ಇಲ್ಲ. ಇಷ್ಟೆಲ್ಲ ಅವ್ಯವಸ್ಥೆ ಆಗಿರುವಾಗ ಇವರಿಗೆ ಈಗ ತಮ್ಮ ಅಧಿಕಾರವೇ ಮುಖ್ಯ ಅನ್ನುವಂತಹ ಒಂದು ನಿಲುವಿನಲ್ಲಿ ಜನಪ್ರತಿನಿಧಿಗಳು ಇರೋದು ನಿಜಕ್ಕೂ ಕೂಡ ಕರ್ನಾಟಕ ರಾಜ್ಯದ ದುರ್ದೈವ ಅಂತ ಹೇಳ್ಬೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.